ಒಳ್ಳೊಳ್ಳೆ ಪ್ರೋಗ್ರಾಮ್ ಕೈಗೆ ಬಂದೈತೆ. ಹಾ. ಈ ಟೈಮಲ್ಲಿ ಯಾರೊಬ್ರು ಡ್ಯಾನ್ಸ್ ಮಾಸ್ಟರ್ ಸಿಕ್ಬಿಟ್ರೆ ಸಖತ್ತಾಗಿರುತ್ತೆ ಕಣ. ಏನ್ ಮಾಡೋದು ಅಂದ್ರೆ ಈಗ ನನಗೆ ಎಂತೆಂತ ಆಫರ್ ಬರ್ತಾ ಇದೆ ಅಂದ್ರೆ, ಕೇರಳದಿಂದ ಆಫರ್ ಬಂದೈತೆ, ತಮಿಳ್ನಾಡಿಂದ ಕರಿತಾ ಇದ್ದಾರೆ, ಈ ತರ ಮಲೇಷ್ಯಾದಿಂದ, ಸಿಂಗಾಪುರಿಂದ, ಮತ್ತೆ ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದನೂ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಸೋ ಗೊತ್ತಾ. ಈ ಸೈಮಾ ಪ್ರೋಗ್ರಾಮು, ಅವಾರ್ಡ್ಗಳ ಪ್ರೋಗ್ರಾಮು, ಅದಕ್ಕೆಲ್ಲ ಡ್ಯಾನ್ಸ್ ಹೇಳ್ಕೊಡೋದು, ಡ್ಯಾನ್ಸ್ ಮಾಡೋದು, ಒಳ್ಳೆ ದುಡ್ಡು ಮಾಡ್ಬೋದು. ಆದ್ರೆ ನಮ್ಗೆ ಒಬ್ಬ ಕೋರಿಯೋಗ್ರಾಫರ್ ಬೇಕು. ಏನ್ ಮಾಡೋದು ಅಂತಲ್ಲ, ಒಂದು ಚಿಕ್ಕ ಹುಡುಗಾದ್ರೂ ಪರವಾಗಿಲ್ಲ. ಸರಿ, ನಾನು ನೋಡೋದ ನಮ್ಮ ಮನೆ ಪಕ್ಕದಲ್ಲಿ ಟ್ರೈ ಮಾಡೋ, ಯಾಕೆಂದ್ರೆ ನಮಗೂ ಒಂದು ಜೀವನ ಆಗುತ್ತೆ, ಒಳ್ಳೆ ಆರಾಮಾಗಿ ಜೀವನ ಮಾಡ್ಬೋದು, ಒಳ್ಳೆ ಫಂಕ್ಷನ್ಗಳು, ಫಾರಿನ್ಗೆಲ್ಲ ಹೋಗ್ಬೋದು, ಮಲೇಷ್ಯಾದಲ್ಲಿ, ಸಿಂಗಾಪುರಲ್ಲೆಲ್ಲ ದೊಡ್ಡ ದೊಡ್ಡ ಫಂಕ್ಷನ್ಗಳು, ಡ್ಯಾನ್ಸ್ಗಳೆಲ್ಲ ಮಾಡಿಸ್ಬೋದು, ಒಳ್ಳೆ ದುಡ್ಡು ಮಾಡ್ಬೋದು. ನೋಡು, ಟ್ರೈ ಮಾಡು, ಇಬ್ರು ಪಾರ್ಟ್ನರ್ ಆಗಿ ಮಾಡೋಣ. ಸರಿ ಆಯ್ತಣ್ಣ, ಮಾಡೋದ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಎಕ್ಸಾಮ್ ಫೀಸು ಕಟ್ಟಿಲ್ಲ. ಟೀಚರ್ಸ್ ನೋಡ್ರೆ ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮ್ಗೆ ಕೂರ್ಸಲ್ಲ ಅಂತವ್ರೆ. ಯೂನಿಫಾರ್ಮು ಇಲ್ಲ, ಯೂನಿಫಾರ್ಮ್ ಹೊಡೆದೋಗಿದೆ. ಸ್ಕೂಲಲ್ಲಿ ನೋಡಿದ್ರೆ ಪೇರೆಂಟ್ಸ್ ಕರ್ಕೊಬರ್ಬೇಕು ಅಂತಾರೆ, ಪೇರೆಂಟ್ಸು ಬರ್ತಾ ಇಲ್ಲ. ನನಗೆ ಬುಕ್ಸೇ ಇಲ್ಲ. ಬುಕ್ಸ್ ಇದ್ರೆ ಪೆನ್ ಇಲ್ಲ, ಪೆನ್ ಇದ್ರೆ ಬುಕ್ಸ್ ಇರಲ್ಲ. ಒಂದೊಂದು ಸಲ ಒಂದೊಂದು ಥರ. ಅಕ್ಕ, ಅಪ್ಪ ಎಲ್ಲಿ ಅಕ್ಕ? ಅಪ್ಪ ಬರ್ತಿರ್ಬೋದು. ಯಾರು ರೋಡಲ್ಲೆಲ್ಲ ಹಳ್ಳ ತೆಗೆದುಬಿಟ್ಟಿದ್ವ. ಯಾವನ ಅವನು ಮುನ್ಸಿಪಾಲ್ಟಿ. ಅಪ್ಪ ಇವತ್ತು ಕುಡ್ಕೊ ಬಂದಿದ್ದೀರಾ ನೀವು? ಎಷ್ಟು ಮಾತಾಡೋದು ನೀನು. ಕುಡ್ಕೊ ಬಂದಿದ್ಯಾ ಅಂತ. ನಮ್ಗೆ ಎಕ್ಸಾಮಿಗೆ ಫೀಸ್ ಕಟ್ಟಿಲ್ಲ. ಎಕ್ಸಾಮಿಗೆ ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮಿಗೆ ಕೂರ್ಸಲ್ಲ. ಎಕ್ಸಾಮ್ ಕೂರ್ಸಲ್ವಾ? ಅದು ಯಾರು ಮೇಸ್ಟ್ರು ತೋರಿಸು ನೋಡುವ. ಕೂರ್ಸಲ್ವಂತೆ, ಅವನ್ನೇ ಕೂರ್ಸಲ್ಲ ಸ್ಕೂಲಲ್ಲೋ, ಗೊತ್ತಾಯ್ತಾ? ಯೂನಿಫಾರ್ಮು ಇಲ್ಲ, ಯೂನಿಫಾರ್ಮ್ ಹೊಡೆದೋಗಿದೆ. ಸ್ಕೂಲಲ್ಲಿ ನೋಡಿದ್ರೆ ಪೇರೆಂಟ್ಸ್ ಕರ್ಕೊಬರ್ಬೇಕಂತ ಇದ್ದಾರೆ, ಪೇರೆಂಟ್ಸು ಬರಲ್ಲ. ಯೂನಿಫಾರ್ಮ್ ಬೇಕಾ ಮಗಳೇ? ಇರೋ ಬಟ್ಟೆಲಿ ಹೋಗ್ಬೇಕಷ್ಟೇ, ಯೂನಿಫಾರ್ಮೆಲ್ಲ ಕೊಡ್ಸಲ್ಲ, ಅರ್ಥ ಮಾಡ್ಕೊ ಆಯ್ತಾ? ನಂಗೆ ಬುಕ್ಸ್ ಇಲ್ಲ, ಪೆನ್ ಇಲ್ಲ. ಬುಕ್ಸು ಪೆನ್ಸಾ? ನಮ್ಮಪ್ಪ ನನಗೆ ಸ್ಲೇಟ್ ಕೊಟ್ಬಿಟ್ಟು ಬರೆಯೋ ಮಗನೇ ಅಂತಂದರು. ನಿನಗೆ ಬುಕ್ಕು ಪೆನ್ನೆಲ್ಲ ಬೇಕಾ? ಸ್ಲೇಟ್ ತಗೊಂಡು ಹೋಗ್ಬೇಕು ಇನ್ಮೇಲೆ ಸ್ಕೂಲ್ಗೆ ಅಷ್ಟೇ. ಜಾನ, ಏನು ಸಮಾಚಾರ? ಜಾಬಲ್ ಕಾಸು ಮುಗಿದೀನ? ಒಂದು ಕ್ವಾಟ್ರಿಗಿದ್ರೆ ಕೊಡೋ ಮಗ, ಕೊಡುವ. ಇಲ್ಲಪ್ಪ. ಇಲ್ವಾ? ಅಯ್ಯ, ನಿಮ್ಮ ಅಮ್ಮ ಅವಳೆಲ್ಲ ಅವಳು ಪುಣ್ಯಾತ್ಗತಿ. ನಿಮ್ಮ 4 ಜನನು ನನ್ನ ತಲೆ ಕಟ್ಬಿಟ್ಟು ಒಟ್ಟಾಗವಳೆ, ತಲೆಗೆ ಅದೆಲ್ಲ ಅದೆಲ್ಲ ಗೊತ್ತಿಲ್ಲ. ತಾಯಿ ಎಲ್ಲಿದ್ದಾಳೆ, ಇಲ್ಲಿ ಗುಂಪಲ್ಲಿ ಗೊತ್ತಿಲ್ವಲ್ಲ ಅವಳು, ಅದೆಲ್ಲ ಒಟ್ಟಾಗವಳು. ಅಯ್ಯ, ಎಂಥ ಮಕ್ಳಿಗೆ ಜನ್ಮ ಕೊಟ್ಟೆ ವಿಜಿ, ಎಂಥ ಜನ್ಮ. ಅಯ್ಯ, ಫಸ್ಟ್ ನಾನು ಎಕ್ಸಾಮಿಗೆ ಫೀಸ್ ಕಟ್ಟಿ. 4 ಒಂದೊಂದು ಥರ ಅವೆ. ಇವೆಲ್ಲ ಮುತ್ತುಗಳ್ತವೆ ಅವೆ. ಯಾವ ಎಕ್ಸಾಮು, ಯಾವ ಫೀಸು, ಯಾವ ಯೂನಿಫಾರ್ಮ್? ಹೋಗಿ ಮುಸ್ರತ್ತಕ್ಕೆ ಹೋಗಿ ಮಾಡ್ತೇವಲ್ಲ. ಜಾನ್, ಹಿಂಗಾದ್ರೆ ಏನೋ ಮಾಡೋದು. ಅಕ್ಕ, ಇನ್ಮೇಲೆ ನಾನು ನಿಮ್ಮನ್ನ ದುಡ್ದು ನಾನೇ ಓದಿಸ್ತೀನಿ. ಇನ್ಮೇಲೆ ನೀವೇ ಸ್ಕೂಲ್ಗೆ ಹೋಗಿ. ಮತ್ತು ನೀನು ಎಜುಕೇಷನ್? ಅದನ್ನು ನಾನು ಏನು ಮಾಡೋದಕ್ಕೆ ಆಗಲ್ಲ. ಅಪ್ಪ ನೋಡಿದ್ರೆ ಹಂಗಿದ್ದಾರೆ. ಸೊ ನೀವೇ ಸ್ಕೂಲ್ಗೆ ಹೋಗಿ, ನಾನೇ ನಿಮ್ಮನ್ನ ದುಡ್ದು ಓದಿಸ್ತೀನಿ. ಸರಿ ಆಯಿತು. ಇದು ಒಂದು ಅಗ್ರಿಮೆಂಟ್ಗೆ ಒಬ್ಬ ಹುಡುಕ್ತಿದ್ನಲ್ಲ. ಲೋ ಮಗ, ಪಾಪ ಇಲ್ಲಿ ಅಣ್ಣ. ಅದೇ ನೀನು ನಿನ್ನೆ ಹುಡುಕೊಂಡು ಬಂದೆ. ಇವಾಗ ನಾನು ಸುಮ್ಮನೆ ಆ ಕಡೆ ಹೋಯ್ತಾ ಇದ್ದೀನಿ, ನೋಡಿದ್ನಲ್ಲ. ಅದೇ ಈಗ ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ನಾನು ನೋಡಿದೆ. ಏನಾಗಿದೆ ಅಂತಂದ್ರೆ, ಈಗ ನಮ್ಮ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಡ್ಯಾನ್ಸ್ ಪ್ರೋಗ್ರಾಮ್ ಯಾವ ಥರ ಅಂತಂದರೆ, ಸಿಂಗಾಪುರು, ಮಲೇಷ್ಯಾ ಆ ಕಡೆ ಎಲ್ಲ ಹೋಗ್ಬಿಟ್ಟು ಮಾಡ್ತೀವಿ. ಆಯಿತಾ? ನೀನು ಏನು ಮಾಡುವ ಅಂತಂದ್ರೆ, ನಿಂಗೆ ತುಂಬ ಕಷ್ಟ ಇದೆ ಅಲ್ವಾ? ನೀನು ಬೇರೆ ಕಡೆ ಎಲ್ಲೂ ಕೆಲಸಕ್ಕೆ ಹೋಗ್ಬೇಡ, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀಯ. ಅದಕ್ಕೋಸ್ಕರ ನಮ್ಮ ಕಂಪ್ನಿಗೆ ಏನು ಮಾಡುವ ಅಂತಂದರೆ, ಒಂದು 10 ವರ್ಷ ಅಗ್ರಿಮೆಂಟ್ಗೆ ಸೈನ್ ಮಾಡಿಬಿಡು. ನಿನಗೂ ಕೈ ತುಂಬ ದುಡ್ಡು ಬರ್ತದೆ, ಆಯಿತಾ? ಈಗ ನಾಳೆಯಿಂದ ಕೇರಳದಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು. ಬತ್ತಿ ಅಗ್ರಿಮೆಂಟ್ಗೆ ಸೈನ್ ಮಾಡ್ತೀವಿ, ಒಪ್ಕೊಳ್ತೀಯಾ? ಹಾಂ, ಸರಿ ತಗೋ, ಅಗ್ರಿಮೆಂಟ್ಗೆ ಸೈನ್ ಮಾಡು. 10 ವರ್ಷ ನೀಟಾಗಿ ಓದ್ಬಿಟ್ಟು ಸೈನ್ ಮಾಡ್ಬಿಡು, ಆಯಿತಾ? ಪಾಪ ನಿನಗೂ ತುಂಬ ಕಷ್ಟ ಅಂತೀಯ. ಹಾಂ, ಇಲ್ಲಿ ಆ ಕಡೆ ಕೆಳಗಡೆ. ಹಾಂ, ಸರಿ, ನಾನು ಇನ್ನು ಮಿಕ್ಕಿದ್ದಾನೆ ಎಲ್ಲ ನೋಡ್ಕೊತೀನಿ, ಆಯಿತಾ? ನಾಳೆ ಮಿಸ್ ಮಾಡಬೇಡ. ನಾಳೆ ಕೇರಳದ ಪ್ರೋಗ್ರಾಮ್ ಐತೆ, ಆಯಿತಾ? ನೀನೇ ನಡೆಸ್ಬೇಕು, ನೀನೇ ಮ್ಯಾನೇಜ್ ಮಾಡ್ಬೇಕೆಲ್ಲನೂ, ಆಯಿತಾ? ಆಯ್ತಾ? ಸರಿ, ಆಯ್ತು. ಯಾರು ಸಿಕ್ಕಿದ್ರೇನೋ ಡ್ಯಾನ್ಸ್ ಪ್ರೋಗ್ರಾಮ್ಗೆ? ಹಾಂ ಅಣ್ಣ, ಸಿಕ್ಕಿದ್ರು ನೋಡಿ, ಇಲ್ಲಿ ಅಗ್ರಿಮೆಂಟ್ ಮಾಡಿಸ್ಕೊ ಬಂದಿದ್ದೀನಿ. ಒಳ್ಳೆ ಹುಡುಗ. 10 ವರ್ಷ ಸೂಪರ್ ಕಣ, ಒಳ್ಳೆ ದುಡ್ಡು ಮಾಡ್ಬಿಡದ, ಫಾರಿನ್ ಎಲ್ಲ ಸುತ್ತಬಿಡದ, ಒಂದು ರೌಂಡ್ ಬಂದ್ಬಿಡದ. ಈಗ ಸದ್ಯಕ್ಕೆ ಅರ್ಜೆಂಟಾಗಿ ಕೇರಳದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಆ ಕೇರಳದಲ್ಲಿ ಪ್ರೋಗ್ರಾಮ್ ಮಾಡ್ಬೇಕಲ್ಲ, ಏನ್ ಮಾಡದ? ಅದನ್ನೇ ಹೇಳಿದ್ದೀನಿ, ಕೇರಳದಲ್ಲಿ ಐತೆ ಅಂತಾನೆ ಹೇಳಿದ್ದೀನಿ. ಹೌದಾ? ಸರಿ ಸರಿ ಸರಿ, ಕರ್ಸು ಹುಡುಗರು ಕರ್ಸು. ನಡಿ ಕೇರಳಕ್ಕೆ ಹೋಗದ. ಹಾಂ, ಸರಿ. ಮನಸ್ಸಿಲ್ಲ ನೋಡಪ್ಪ, ಎಲ್ಲ ಕರೆಕ್ಟಾಗಿ ಹೇಳಿದಂತಾನೆ, ಅವ್ನು ಮಾತಾಡಿದಂತಾನೆ.
10 ವರ್ಷ ಏನೋ ನಿಮ್ಮ ಮನೇಲಿ ಕಷ್ಟ ಇದೆ, ನಿಮ್ಮ ಅಕ್ಕಂದ್ರನ್ನ ಓದಿಸ್ಬೇಕು ಅನ್ನೋ ಒಂದು ಕಷ್ಟಕ್ಕೆ ನನ್ನ ಕಡೆಯಿಂದ ಒಂದು ಹೆಲ್ಪು, ನಿನ್ನ ಕಡೆಯಿಂದ ನನಗೆ ಹೆಲ್ಪು, ನನ್ನ ಕಡೆಯಿಂದ ನಿನಗೆ ಹೆಲ್ಪು. ಅರ್ಥ ಮಾಡ್ಕೋ. 10 ವರ್ಷ ನೀ ಎಲ್ಲೂ ಅಗ್ರಿಮೆಂಟ್ ಹಾಕಂಗಿಲ್ಲ, ಎಲ್ಲೂ ಕೆಲಸ ಮಾಡೋಂಗಿಲ್ಲ, ನನ್ನ ಕಂಪ್ನಿಲೇ ಕೆಲಸ ಮಾಡಬೇಕು, ನನಗೋಸ್ಕರ ಡ್ಯಾನ್ಸ್ ಮಾಡಬೇಕು. ಆಯ್ತಾ? ಅರ್ಥ ಆಯ್ತಾ? ಹಾಂ, ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಕ್ಕಂದ್ರನ್ನ ಹಾಸ್ಟ್ಲಿಗೆ ಹಾಕ್ಬಿಡು, ಚೆನ್ನಾಗಿ ಓದಿಸು. ಅದು ಎಷ್ಟು ಖರ್ಚಾಗುತ್ತೆ ನಾನು ನೋಡ್ಕೊತೀನಿ. ಈಗ ಚೆನ್ನಾಗಿ ಫಂಕ್ಷನ್ ನಡೆಸ್ಕೊಡ್ಬೇಕು ನನಗೆ. അഞ്ച് കല്ലെടുത്തു വെച്ചു പാഞ്ഞു വന്ന ദാവീദ് ഒറ്റയേറുത കടക്കണ ഗോലിയാത്ത്. 5 കല്ലെടുത്തു വെച്ചു പാഞ്ഞു വന്ന ദാവീദ് ഒറ്റയേറുത കടക്കണ ഗോലിയാത്ത്. എലേലേലേ 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 എലേലേലേ. 5 കല്ലെടുത്തു വെച്ചു പാഞ്ഞു വന്ന ദാവീദ് ഒറ്റയേറുത കടക്കണ ഗോലിയാത്ത്. 5 കല്ലെടുത്തു വെച്ച് പാഞ്ഞു വന്ന ദാവീദ് ഒറ്റയേറുത കടക്കണ ഗോലിയാത്ത്. യോശുവയും കൂട്ടുകാരും 7 കാഹളങ്ങൾ കയ്യിലേന്തിയും. യോശുവയും കൂട്ടുകാരും 7 കാഹളങ്ങൾ കയ്യിലേന്തിയും. കോട്ട ചുറ്റി നടന്നു, 7 വട്ടം നടന്നു. കോട്ട ചുറ്റി നടന്നു, 7 വട്ടം നടന്നു. 7 വട്ടം മൂതിയപ്പോൾ കോട്ട മതിൽ തകർന്നു. ഏലേലേലേ 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 ഏലേലേലേ. 5 കല്ലെടുത്തു വെച്ച് പാഞ്ഞു വന്ന ദാവീദ് ഒറ്റയേറുത കടക്കണ ഗോലിയാത്ത്. 5 കല്ലെടുത്തു വെച്ച് പാഞ്ഞു വന്ന ദാവീദ് ഒറ്റയേറുത കടക്കണ ഗോലിയാത്ത്. ഏലേലേലേ 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 ഏലേലേലേ. അഞ്ചപ്പം 2 മീനും യേശു വാറ്റിയതു പ്രാർത്ഥിച്ചപ്പോൾ. അഞ്ചപ്പം 2 മീനും യേശു വാറ്റിയതു പ്രാർത്ഥിച്ചപ്പോൾ. 5000 പേരെ തൃപ്തരായി തീർന്നു. 5000 പേരെ തൃപ്തരായി തീർന്നു. ബാക്കിയൊപ്പം 12 കുട്ടകളിൽ നിറച്ചു. ഏലേലേലേ 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 ഏലേലേലേ. 5 കല്ലെടുത്തു വെച്ചു പാഞ്ഞു വന്ന ദാവീദ് ഒറ്റയേറുത കടക്കണ ഗോലിയാത്ത്. 5 കല്ലെടുത്തു വെച്ചു പാഞ്ഞു വന്ന ദാവീദ് ഒറ്റയേറുത കടക്കണ ഗോലിയാത്ത്. ഏലേലേലേ 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 ഏലേലേലേ. 10 ವರ್ಷಗಳ ನಂತರ ಸ್ವಾಮಿ ಸರ್ 10 ವರ್ಷದ ಹೆಂಗೋ ಪ್ರೋಗ್ರಾಮ್ಗಳು ಮಾಡ್ಕೊಂಡು ಕೇರಳದಲ್ಲಿ ಮಲಯಾಳಂ ಸಾಂಗ್ ಎಲ್ಲ ಮಾಡ್ಕೊಂಡು ಎಲ್ಲ ಹೆಂಗೋ ಜೀವನ ಮಾಡ್ಬಿಟ್ಟು ಈಗ ಒಂದು ಅಗ್ರಿಮೆಂಟ್ ಮುಗ್ದೈತಲ್ಲ, ಮುಂದೆ ಹೆಂಗೆ? ನಾನು ನಿನ್ನೆ ನೋಡಿದೆ ಅಗ್ರಿಮೆಂಟ್ ಮುಗ್ದಾಗೈತೆ. ನೆನ್ನೆ ಮುಗಿದು ಹೆಂಗ್ ಬಾಪ ಮಾಡ್ದ? ಈಗ ಅವ್ನು ಬರ್ತಾನೆ, ಈಗ 10 ವರ್ಷ ನಮಗೋಸ್ಕರ ದುಡ್ದ, ಅವನಲ್ಲಿ ನಾವು ಸ್ವಲ್ಪ ಹೆಂಗೋ ದುಡ್ಡು ಮಾಡ್ಕೊಂಡು ಈಗ ಹೆಂಗಪ್ಪ? ಈಗ ಪ್ರೋಗ್ರಾಮ್ಗಳು ಬೇರೆ ಕರಿತಾನೆ ಇದಾರೆ, ಏನ್ ಮಾಡೋದು? ನಿನ್ನೆ ಬೇರೆ ತಮಿಳ್ನಾಡಿಂದ ಬೇರೆ ಇಬ್ರು ಫೋನ್ ಮಾಡಿದ್ರು. ತಮಿಳ್ನಾಡಿಂದ ನನಗೂ ಫೋನ್ ಮಾಡಿದ್ರು. ತಮಿಳ್ನಾಡಲ್ಲಿ ಒಂದು ಪ್ರೋಗ್ರಾಮ್ ಮಾಡಿಸ್ಕೊಡ್ಬೇಕು. ಏನ್ ಮಾಡೋದು ನೋಡಿ, ಬೇರೆ ಯಾರು ಸಿಗ್ತಾರ ಒಂಚೂರು ನೋಡು. ನೋಡ ವಿಚಾರಿಸು ಎಲ್ಲ ಕಡೆ ಹೋಗ್ಬಿಟ್ಟು. ಸರಿ ಸರಿ. അഞ്ച് കല്ലെടുത്തു വെച്ചു പാഞ്ഞു വന്ന ദാവീദ് ഒറ്റയേറുത കടക്കണ ഗോലിയാത്ത്. 5 കല്ലെടുത്തു വെച്ചു പാഞ്ഞു വന്ന ദാവീദ് ഒറ്റയേറുത കടക്കണ ഗോലിയാത്ത്. ഏലേലേലേ 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 ഏലേലേലേ. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ.
ಮುಗೀತಾ ಎಜುಕೇಶನ್ ಎಲ್ಲ ನಿಮ್ದು? ಮುಗೀತು ಹೌದಾ? ಹೆಂಗ್ ಓದ್ತಿದ್ರಿ? ಎಕ್ಸಾಮ್ ತುಂಬಾ ಚೆನ್ನಾಗಿ ಮಾಡಿದೀವಿ ಎಕ್ಸಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರ? ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೀವಿ ನಾವು. ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ? ನೋಡಿ ನಮ್ಮ ಅಕ್ಕಂದ್ರು ಹಾಸ್ಟೆಲಲ್ಲಿ ಓದ್ತಾ ಇದ್ರು ಇಷ್ಟು ವರ್ಷ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗವ್ರೆ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗವ್ರಂತೆ ನೋಡಿ ನಮ್ಮ ಅಕ್ಕಂದ್ರು. ನನಗಂತೂ ಬಹಳ ಸಂತೋಷ ಆಗೋಯ್ತು ಇವ್ರನ್ನ ಓದಿಸಿದ್ದು. ನೆಕ್ಸ್ಟ್ ಏನು ಮಾಡಬೇಕು ಅನ್ಕೊಂಡಿದ್ರೆ ನೀವು 3 ಜನನು? PhD ಮಾಡ್ಬೇಕು ಅನ್ಕೊಂಡಿದೀನಿ. PhD ಮಾಡಬೇಕು ಅನ್ಕೊಂಡಿದ್ಯಾವ? ಇನ್ನೂ 5-6 ವರ್ಷ. ನೀನೇನು ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ನಾನು ಮಾಸ್ಟರ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ತಮ್ಮಯ್ಯ. ಮಾಸ್ಟರ್ಸಾ? ಮೇಡಮ್ ಆಗಲ್ವಾ? ಸರಿ ಬಿಡವ, ಮಾಸ್ಟರ್ಸು ಆಯ್ತು. ನೀನೇನಾಗಬೇಕು ಅನ್ಕೊಂಡಿದ್ಯಾವ? ನನಗೂ ನಿನ್ ಕಷ್ಟ ಅರ್ಥ ಆಗುತ್ತೆ ಕಣಪ್ಪ. ನಾನು ಓದ್ಬೇಕು ಅಂತ ತುಂಬಾ ಆಸೆ, ಆದ್ರೆ ಮೊದಲನೇ ಅಕ್ಕ PhD ಮಾಡ್ಬೇಕು ಅನ್ಕೊಂಡಿದ್ದಾರೆ, ಹೌದು. ಎರಡನೇ ಅಕ್ಕ ಮಾಸ್ಟರ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಆಯ್ತು. ನೀನ್ ಇಷ್ಟು ಕಷ್ಟಪಟ್ಟು ನನ್ನನ್ನೆಲ್ಲ ಓದಿಸ್ತೀಯಾ? ಅದಕ್ಕೆ ಒಂದೊಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿಸ್ಬಿಡಪ್ಪ. ಅಪ್ಪ, ಆದರೂ ನನ್ನ ತಂಗಿ ತಲೆ ಆಯ್ತಲ್ಲ, ತಲೆ ಮದುವೆಗೆ ಏನು ಕಡಿಮೆ ದುಡ್ಡು ಆಯ್ತದ ರೋಯ್ತಣ? ಆಯ್ತು ಬಿಡ್ರವ, 3 ಜನನು ಕಡಿಮೆ ದುಡ್ಡು ಪ್ಲ್ಯಾನ್ ಅಂತೂ ಇಲ್ಲ. ಒಬ್ಬರು PhD ಅಂತೆ, ಇನ್ನೊಬ್ಬರು ಮೇಡಮು ಮಾಸ್ಟ್ರು ಯಾವುದೋ, ಅವ್ರಿಗೆ ಮದುವೆ. ಆಯ್ತು ಬಿಡವ, ಏನು ಮಾಡೋದು ನಿಮ್ಮನ್ನು ಮದುವೆ ಮಾಡೋಕ್ಕೆ? ಅಪ್ಪ ಎಲ್ಲೋಯ್ತು ಸರಿ? ಅಪ್ಪ ಎಲ್ಲೋದ್ರು? ಕಾಣ್ತಾನೆ ಇಲ್ವಲ್ಲ? ಒಳ್ಳೆ ಫ್ರೆಂಡ್ ಹಂಗೆ ನೀನು ಅಪ್ಪ ಯಾವಾಗ ಬಂದ್ರಿ? ನಂಗೇನು ಹೇಳೇ ಇಲ್ಲ. ಎಲ್ಲ ಬಂದ್ಬಿಟ್ಟವ್ರೆ, 3 ಹೆಣ್ಣೈಕ್ಳು ಬಂದ್ಬಿಟ್ಟವೆ. ಅಪ್ಪ ನೀವೇನಪ್ಪ ನೀವು? ನಾವೆಲ್ಲ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿದ್ರೆ ನಮ್ಮ ಅಪ್ಪ ಬರ್ತಾರೆ ಅಂದ್ರೆ ಇಷ್ಟು ಕುಡ್ಕೊಂಡು ಬಂದಿದೀಯಲ್ಲಪ್ಪ. ನೋಡಪ್ಪ, ಹೇಳ್ರಪ್ಪ ನ್ಯಾಯನ. 3 ಹೆಣ್ಣೈಕ್ಳವೆ ನಂಗೆ. 3 ಹೆಣ್ಣೈಕ್ಳಿಗೂ ನಾನು ಮದುವೆ ಮಾಡಿಸ್ಬೇಕು. 3 ಹೆಣ್ಣೈಕ್ಳಿಗೂ ಮದುವೆ ಮಾಡ್ಸಕ್ಕ ಎಲ್ಲಿಂದ ಹುಡುಕ್ಲಿ ನಾನು? ಅಯ್ಯೋ, ನಾನು ಏನ ಮಾಡ್ಲಿ? 3 ಹೆಣ್ಣೈಕ್ಳಿಗೂ ನಾನು ಮದುವೆ ಮಾಡಿಸ್ಬೇಕು ಅಂದ್ರೆ ಅಪ್ಪ ಒಳ್ಳೆ ಕಡೆ ವರ ತರ್ಬೇಕು. ಅಪ್ಪ ಮದುವೆ ಇರ್ಲಿ ಅಪ್ಪ. ಬೇಡ ನಂಗೆ, ಅಪ್ಪ ನಂಗೆ ಹೆಣ್ಣು 3 ಹೆಣ್ಣೈಕ್ಳಿಗೂ ನಾನು ವರದಕ್ಷಿಣೆ ಕೊಡ್ಬೇಕು. ಟೆನ್ಷನು ನನಗೆ. ನೀನೇನು ಕುಡ್ಕ ಓಡಾಡೋನ್ಗೆ ಹಿಂಗೆ ಅಂತೀಯ? ಊರಲ್ಲಿ ನೋಡಿದ್ರೆ ಈಗಾಗ್ಲೇ ಕುಡ್ಕ ಅಂತಾರೆ. ಅಲ್ಲಪ್ಪ, ನೀನು ಕುಡಿದ್ರೆ ನಿನ್ಗೆ ಸರ್ಕಾರ ಏನ್ ದುಡ್ಡು ಕೊಡ್ತದ ವರದಕ್ಷಿಣೆ ಕೊಡಕ್ಕೆ? ಕೊಡು, 100 ರೂಪಾಯಿ ಕೊಟ್ಟ. ನೋಡಿಲಿ ಖಾಲಿ ಆಗೋಯ್ತು ಎಣ್ಣೆ. ಕೊಡು, 100 ರೂಪಾಯಿ ಕೊಟ್ಟ 100 ರೂಪಾಯಿ. ಅಪ್ಪ, ನಿನಗ್ ಜವಾಬ್ದಾರಿ ಅನ್ನೋದೇ ಇಲ್ವಲ್ಲಪ್ಪ? 3 ಜನದ ಹೆಣ್ಮಕ್ಳು ಮದುವೆ ಮಾಡ್ಬೇಕು, 100 ರೂಪಾಯಿ ಕೊಡು, 50 ರೂಪಾಯಿ ಕೊಡು ಅನ್ಕೊಂಡು ಟೆನ್ಷನ್ಗೆ ಒಂದು ಕ್ವಾರ್ಟರ್ ಕುಡ್ಕೊಬಿಡ್ತೀನಿ. 100 ರೂಪಾಯಿ ಕೊಟ್ಟ ಪ್ಲೀಸ್. ನೀನ್ ಕುಡಿದ್ರೆ ಅವ್ರ ಮದುವೆ ಆಯ್ತದ? ಕೊಡು, ನಾ ಮಾಡ್ತೀನಿ. ಕೊಡು ನಿಂಗೆ. ಇಲ್ಲ, ಹೋಗು ನೀನು, ಹೋಗು. 100 ರೂಪಾಯಿನೂ ಕೊಡಲ್ಲ. ಹೋಗು, ಹೊಲ ಮಾರ್ಬಿಟ್ಟು ಕುಡ್ಕ ಬರ್ತೀನಿ ನಾನು. ಹೋಗು. ಏನ್ ಮರಿಯ? ಇಂಥ ಅಪ್ಪ 3 ಜನ ಅಕ್ಕಂದ್ರವ್ರೆ ಈ ಥರ ಕುಡ್ಕೊಂಡು ನಿಂತವ್ರು. ನಮ್ಮ ಅಪ್ಪ ಇವ್ರ ಮದುವೆ ಹೆಂಗಪ್ಪ ಮಾಡೋದು ದೇವ್ರೆ? ಅಯ್ಯೋ ದೇವ್ರೆ, ದಾರಿ ತೋರಿಸ್ಬೇಕಷ್ಟೇ ನಮ್ಮ ಅಕ್ತಿರ್ ಮದುವೆ ಮಾಡೋದಕ್ಕೆ. ನೀವೇನು ಯೋಚನೆ? ನಾನು ಹೆಂಗೋ ಮಾಡಿಸ್ತೀನಿ ಕವ, ನೀನೇನು ಚಿಂತೆ ಮಾಡಬೇಡ. ನಂಗೆ ಮಾಸ್ಟರ್ಸು ಅಕ್ಕ ಮಾಸ್ಟರ್ಸ್ ಮಾಡಿಸ್ತೀನಿ, ನಿನ್ಗೆ ಮಾಡಿಸ್ತೀನಿ. ನಿಂಗೆ ಮದುವೆ ಅಲ್ವವ? ಮದುವೆ ಮಾಡಿಸ್ತೀನಿ. ಬರ್ಬೋದಪ್ಪ? ಬನ್ನಿ. ಏನಪ್ಪ ನಮ್ಗೆ ಮರ್ತೇ ಬಿಟ್ಟಲ್ಲ? ಏನು ಪ್ರಾಬ್ಲಮ್ಮು? ಅಕ್ಕಂದ್ರೆಲ್ಲ ಓದಿ ಕಾಲೇಜಿಂದ ಬಂದಿದ್ದಾರೆ ಈಗ, ಹಾಸ್ಟ್ಲಿಂದ. ಎಲ್ಲರೂ ಈಗ ನೀನು ನಮ್ಮ ಸಂಸ್ಥೆ 10 ವರ್ಷ ನಮಗೋಸ್ಕರ ದುಡ್ದಿದ್ಯಾ, ಡ್ಯಾನ್ಸ್ ಎಲ್ಲ ಮಾಡಿದ್ಯಾ, ಅಂಜು ಕಲ್ಲು ಅನ್ಕೊಂಡೆಲ್ಲ. ಈಗ ಇಲ್ಲೇ ಇದ್ಬಿಡ್ತೀನಿ, ಊರಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತೆಲ್ಲ. ನಮ್ಮ ಗತಿ ಏನು ನೋಡು? ನಿಮಗೂ ಹೆಂಗೆ ಕಷ್ಟ ಇದೆ. ಈಗ ಬೆಳೆದ್ರೆ ಹೆಣ್ಮಕ್ಳು ಮದುವೆ ಮಾಡಿಸ್ಲೇಬೇಕಲ್ವಾ? ನಿಮ್ಮ ಅಪ್ಪ ಕುಡ್ಕ ಅಲ್ವಾ? ಎಲ್ಲಿ ಮದುವೆ ಮಾಡೋನು? ವರದಕ್ಷಿಣೆ ಕೊಡೋಕ್ಕಾಯ್ತದೆ? ಏನು ಕೆಲಸ ಮಾಡು, ಡಬಲ್ ಸಂಬಳ ಕೊಡ್ತೀನಿ, ಇನ್ನೊಂದು 10 ವರ್ಷಕ್ಕೆ ಸೈನ್ ಹಾಕ್ಬಿಡು. 10 ವರ್ಷಕ್ಕೆ? ಹೆಂಗಿದ್ರು ಫೇಮಸ್ ಆಗ್ಬಿಟ್ಟಿದ್ಯಾ ಆಯ್ತಾ? ಅಂಜಿ ಕಲ್ಲಮುಂಡಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಇಡೀ ಕೇರಳದಲ್ಲಿ ಎಲ್ಲೂ ಹೋದ್ರೂ ಬರೀ ನಿನ್ ಸಾಂಗೆ ಜಾಸ್ತಿ ಮಕ್ಳು ಕೇಳ್ತಾ ಇರೋದು. ಎಲ್ಲರೂ ಬೇರೆ ರಾಜ್ಯಕ್ಕೆಲ್ಲ ಹೋಗಿ ಪ್ಯಾನ್ ಇಂಡಿಯಾ ಮಾಡ್ಬಿಡೋಣ ಅನ್ಕೊಂಡಿದ್ದೀವಿ. ದುಡ್ಡು ಕೊಡ್ತೀರಾ ನೀವು ನಂಗೆ ನಮ್ಮ ಅಕ್ಕಿದ್ರ ಮದುವೆ ಮಾಡ್ಸಕ್ಕೆ? ಅದಕ್ಕೆ ಈಗ ನಿಮ್ಮ ಅಕ್ಕಂದ್ರೆ ಓದ್ಸಕ್ಕೆ ದುಡ್ಡು ಕೊಟ್ಟಿಲ್ವ ಈಗ 10 ವರ್ಷದಿಂದ? ಈಗ ನಾನು ಕೆಲಸ ಮಾಡ್ತೀನಿ, ಸೈನ್ ಹಾಕ್ಬಿಡು. ಸೈನ್ ಹಾಕ್ಬಿಟ್ರೆ ಏನು ಮಾಡಿದ್ರೆ ಇನ್ನೂ 10 ವರ್ಷ ನಮ್ಮ ಜೊತೆಗೆ ಇರು. ಈಗ ತಮಿಳ್ನಾಡಲ್ಲಿ ಒಂದು ಫಂಕ್ಷನ್ ಅರ್ಜೆಂಟಾಗಿ ಮಾಡ್ಕೊಡ್ಬೇಕು. ಅದಕ್ಕೆ ಇನ್ನು 10 ವರ್ಷ ನಮ್ಮ ಜೊತೆಗಿದ್ಬಿಡು. ಏನಿಲ್ಲ, ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಅಕ್ಕಂದ್ರಿಗೆಲ್ಲ ಮದುವೆ ಮಾಡಿಸ್ಕೊಟ್ಬಿಟ್ರೆ ನಿನ್ನ ಜವಾಬ್ದಾರಿ ಮುಗಿತಾ. ಆಮೇಲೆ ನೀನು ಇಷ್ಟ ಬಂದಾಗ ಬಿಸ್ನೆಸ್ ಮಾಡ್ಕೊಂಡು ಇಷ್ಟ ಬಂದಾಗ ಊರಲ್ಲಿರಪ್ಪ. ಬೇಡ ಅಂದ ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿದ್ದಂಗೆ ದುಡ್ಡು ಕೊಡ್ಬೇಕು ಅಣ್ಣ ನೀವು. ಖಂಡಿತ ತಲೆ ಕೆಡಿಸ್ಕೊಬೇಡ. 10 ವರ್ಷಕ್ಕೆ ಏನೈತೆ ಎಲ್ಲ ನೋಡ್ಕೊತೀನಿ, ತಲೆ ಕೆಡಿಸ್ಕೊಬೇಡ. ಆಯ್ತಣ್ಣ, ಈಗ ಸೈನ್ ಮಾಡ್ಬಿಡಿ, ಅಗ್ರಿಮೆಂಟ್ ಮಾಡ್ಬಿಡೋಣ. ನೀಟಾಗಿ ಓದ್ಬಿಟ್ಟು ಸೈನ್ ಮಾಡ್ಬಿಡು, ಸರಿನಾ? ಏನು ಸಮಸ್ಯೆ ಇಲ್ಲ ತಾನೆ? ಏನು ಸಮಸ್ಯೆ ಇಲ್ಲ. ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಅದೇ ಥರ ಅಷ್ಟೇ. ಲಾಸ್ಟ್ ಟೈಮ್ ಸಮಸ್ಯೆ ಮಾಡಿದ್ವ ನಿನಗೆ? ಇಲ್ಲ ದುಡ್ಡು ಕೊಟ್ರಿ.
ಈಗ ನಾಳೆ ತಮಿಳ್ನಾಡಲ್ಲಿ ಒಂದು ಪ್ರೋಗ್ರಾಮ್ ಐತೆ ಹಾಂ ಆಯ್ತಾ, ತಮಿಳ್ ಸಾಂಗೇ ಬೇಕು ಅಂದ್ಬಿಟ್ಟು ಕೇಳ್ತಾವ್ರೆ ಅವರು. ಹೌದಾ? ಆಯ್ತಾ, ಆದ್ರಿಂದ ಈಗ ನಾಳೆ ತಮಿಳ್ನಾಡು ನೀನು ನೋಡ್ಕೋಬೇಕು, ಸರಿನಾ? ಆಯ್ತಣ್ಣ. ಈಗ ಇನ್ನೊಂದು ನಿಮಗೆ ಟೆಡ್ಡಿನು ಮತ್ತೆ ಜಂಬೂ ಕರೆಸ್ತಾ ಇದೀನಿ, ತಲೆ ಕೆಡ್ಸ್ಕೊಬೇಡ, ಅವ್ರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಜಂಬೂ ಕರ್ಸೋ, ಟೆಡ್ಡಿ ಕರ್ಸೋ, ನಿನಗೆ ಜಂಬೂ ಹೆಲ್ಪ್ ಕೊಡ್ತೀನಿ. ಜಂಬೂಗೋಸ್ಕರ ಚಪ್ಪಾಳೆ ತಟ್ರಿ. ಈಗ ಜಂಬೂ ಇವಾಗ ಡ್ಯಾನ್ಸ್ ಮಾಡಕ್ ಬಂದಿದೆಯಲ್ವಾ, ನೀನು ಒಬ್ಬನೇ ಬತ್ತೀಯ, ನಾಳೆ ಇನ್ನೊಬ್ಬರನ್ನ ಕರ್ಕೊಂಬತ್ತೀಯ ಜೊತೆಗೆ? ನಾಳೆ ಅದು ಇವಾಗ ಹೇಳಲ್ಲ ನಾನು. ಹೇಳಲ್ವಾ? ಹೇಳಪ್ಪ. ಇಲ್ಲ ಇಲ್ಲ, ಯಾಕೆಂದ್ರೆ ಕುತೂಹಲಗವ್ರ ಮಕ್ಕಳು, ನಾಳೆ VBS ಸ್ಟಾರ್ಟ್ ಆಯ್ತದಲ್ಲ. ಯಾಕಂದ್ರೆ ನಮ್ಮ ಪ್ರಸು ಮಾಮ ಹೇಳಿದ್ದಾರೆ ಯಾರಿಗೂ ಹೇಳ್ಬಾರ್ದು ಅಂತ. ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ಬಿಟ್ರ ಪ್ರಸು ಮಾಮ? ಕರೆಕ್ಟಾ? ಪ್ರಸು ಮಾಮ ಹೇಳೋರು ಯಾರಿಗೂ ಹೇಳ್ಬೇಡಿ ಅಂತ. ಜಂಬು ಜೊತೆ ಇನ್ನೊಬ್ರು ಬರ್ತಾರೆ ಗೊತ್ತಾ ನಿಮಗೆ? ಅದೇ ಟೆಡ್ಡಿ ಜೊತೆ ಇನ್ನೊಂದು ಬರ್ತಾರೆ ಗೊತ್ತಾ ಫ್ರೆಂಡ್ಸ್ಗಳು? ವಾ, ಹೇಳಲ್ವಂತೆ. ನಾಳೆ ತಿಳ್ಕೊಳ್ವಾ. ಈಗ ಡ್ಯಾನ್ಸ್ ಮಾಡು ನೀನು. சாவு குத்தா இல்ல ப்ரோ, பாவத்துல செத்தவங்கள இயேசு உயிரோடு எழுப்பினாரு. அவங்க போடுற செம்ம குத்து. நமஸ்காரம் எங்க வாழ்க்கையெல்லாம் சொல்லிக்குவோம். அவர் வார்த்தையின்படி தூண்டில போட்டா மீன் வாய்க்குள்ள வெள்ளி பணம். இயேசு ஆண்டவர்க்கு நமஸ்காரம் எங்க வாழ்க்கையெல்லாம் சொல்லிக்குவோம். அவர் வார்த்தையின்படி தூண்டில போட்டா மீன் வாய்க்குள்ள வெள்ளி பணம். வந்தாரே இயேசு, காட்டி கொடுத்தானே யூதாசு, தப்பி போனானே பரபாசு, இயேசு மட்டும்தான் என் பாசு. தேடி வந்தாரே இயேசு, காட்டி கொடுத்தானே யூதாசு, தப்பி போனானே பரபாசு, இயேசு மட்டும்தான் என் பாசு. உலகத்தில் இயேசு தில்ல நான் மாசு. ஆண்டவர்க்கு நமஸ்காரம் எங்க வாழ்க்கையெல்லாம் சொல்லிக்குவோம். அவர் வார்த்தையின்படி தூண்டில போட்டா மீன் வாய்க்குள்ள வெள்ளி பணம். இயேசு ஆண்டவர்க்கு நமஸ்காரம் எங்க வாழ்க்கையெல்லாம் சொல்லிக்குவோம். அவர் வார்த்தையின்படி தூண்டில போட்டா மீன் வாய்க்குள்ள வெள்ளி பணம். ஜனங்க பார்வையில நாலூசு, ஜீசஸ் டச் பண்ணார் சக்சஸ். காட ஒப்பிட்டா நாலூசு, லைஃப்ல எதை தொட்டா செம லாசு. ஜனங்க பார்வையில நாலூசு,
எஸ் சொன்னா ஓகே டாக் டாக் டுமுகு 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 டாக் டாக் டுமுகு 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 இயேசு ஆண்டவர்க்கே நமஸ்காரம் எங்க வாழ்க்கையெல்லாம் சொல்லிக்குவோம் அவர் வார்த்தையின்படி தூண்டில போட்டா மீன் வாயிக்குள்ள வெள்ளி பணம் இயேசு ஆண்டவர்க்கே நமஸ்காரம் எங்க வாழ்க்கையெல்லாம் சொல்லிக்குவோம் அவர் வார்த்தையின்படி தூண்டில போட்டா மீன் வாயிக்குள்ள வெள்ளி பணம் ಸ್ವಾಮಿ ಅಣ್ಣ ಏನು ಇಷ್ಟು ಬೇಗ ಮುಗ್ದೋಗುತ್ತೆ 10 ವರ್ಷ ಹ್ಞೂ ಅಣ್ಣ 20 ವರ್ಷ ಆಗತ್ತಲ್ಲ ಅವ್ನು ನಂಬ್ಕೊಂಡು ನಾವು ನೆನ್ನೆ ಹೆಂಗೋ ಇದು ಮಾಡ್ದೋ ಈಗೇನೋ ಮಾಡೋದೇ ಇಲ್ಲ ಅಂತ ಕೂತವನಲ್ಲಪ್ಪ ಏನು ಮಾಡೋದೀಗ? ಅದೇ ನೆನ್ನೆ ಅಗ್ರಿಮೆಂಟ್ ಮುಗಿದೋಯ್ತು ಒಂದು ಹಾಂ ಫೋನ್ ಮಾಡಿದ ಆಗಲ್ಲ ಅಂತಂತಿದ್ದ ಆಗಲ್ಲ ಅಂತಿದ್ದ ಆಗಲ್ಲ ಅಂತಂತಿದ್ದ ಬಂದು ನೋಡಿ ಅಲ್ಲಪ್ಪ 20 ವರ್ಷದಿಂದ ನಮಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ದೆ, ಚಿಕ್ಕಂದಿಂದ ನಮ್ಮ ಜೊತೆಗಿದ್ಯಾ ನೋಡು. ನಿನ್ನ ಅಕ್ಕಂದ್ರನ್ನ ಓದಿಸೋದಕ್ಕೆ ನಾವು ಸಹಾಯ ಮಾಡಿದ್ವಿ, ನಿಮ್ಮ ಅಕ್ಕಂದ್ರನ್ನೆಲ್ಲ ಮದುವೆ ಮಾಡ್ಸೋಕ್ಕೆ ನಾವು ಸಹಾಯ ಮಾಡಿದ್ವಿ. ಸಹಾಯ ಮಾಡಿದಿರಾ ಇಲ್ಲ ಅಂತ ಹೇಳಲ್ಲ, ನಂಗೂ ಸಾಕು ಡ್ಯಾನ್ಸ್ ಫೀಲ್ಡ್ ಬಿಟ್ಬಿಡ್ತೀನಿ ಇವಾಗ, ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊಂಡು ಮನೇಲೆ ಇರೋಣ ಅಂತ. ಅಲ್ಲ ನಾವು ಅಪ್ಪ ಹುಷಾರಿಲ್ಲ ಇವಾಗ. ಯಾಕೆಂತಂದ್ರೆ ನಾವು ಕೇರಳದಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದಾಗ ನೀನು ನಮ್ಮ ಜೊತೆಗಿದ್ದೆ, ತಮಿಳ್ನಾಡಲ್ಲಿ ಹೋಗಿ ಮಾಡ್ದಾಗಿದ್ದೆ, ಈಗ ಕರ್ನಾಟಕದಲ್ಲಿ ಮಾಡಬೇಕು ನೋಡು. ಕರ್ನಾಟಕ ಬೇಡ ಸರ್, ಡೈರೆಕ್ಟ್ರ್ ನಮಗೆ ಅದೆಲ್ಲ ಡ್ಯಾನ್ಸ್ ಎಲ್ಲ ಇಷ್ಟ ಆಗಲ್ಲ. ಈಗ ಸಾಕು, ಸ್ವಲ್ಪ ರಿಟೈರ್ಮೆಂಟ್ ತಗೊಳ್ತೀನಿ, ನಮ್ಮ ಬಿಸ್ನೆಸ್ ನೋಡ್ಕೊಂಡಿರ್ತೀನಿ. ಈಗ ಎಲ್ಲರಿಗೂ ಮದುವೆ ಆಯ್ತಲ್ಲ, ತಂಗಿದಿರಿಗೆಲ್ಲ ಮದುವೆ ಆಯಿತು, ಓದ್ಸಾಯ್ತು, ನಾನೊಂದು ಮದುವೆ ಆಗಬೇಕು, ಅದೊಂದು ಬಾಕಿ ಇದೆ ಅಷ್ಟೇ. ಹೌದಾ? ಏನು ಮಾಡೋದಪ್ಪ? ಇದೊಂದ್ಸಲ ಕರ್ನಾಟಕದಲ್ಲಿ ಒಂದೇ ಒಂದು ಪ್ರೋಗ್ರಾಮ್ ಇದೆ, ನಡೆಸ್ಕೊಬಿಡಿ ಅದೊಂದು. ಆಯ್ತಪ್ಪ, ಇನ್ನೇನು ಮಾಡೋಕ್ಕಾಗಲ್ಲ. ಸರಿ, ಓಕೆ. ನಾ ಬೇರೆ 20 ವರ್ಷ ನೀವು ನಮ್ಮ ಜೊತೆಗಿದ್ದೀರಾ. ಆಯ್ತಾಯ್ತು, ಥ್ಯಾಂಕ್ಸ್. ನನಗೂ ಬೇರೆ ಕೆಲಸಗಳೆಲ್ಲ ಇಲ್ಲದೆ ಇರುವಾಗ ನೀವು ಸಪೋರ್ಟ್ ಮಾಡಿದ್ದೀರಾ ಡ್ಯಾನ್ಸಲ್ಲಿ. ಮಾಡ್ಕೊಬಿಡಿ. ಯಾಕೆಂದ್ರೆ ಈಗ ಕರ್ನಾಟಕದಲ್ಲಿ ಮಾಡ್ಬೇಕಾಗೈತೆ ನಾವು, ಬೇರೆ ಯಾರನ್ನಾರು ಹುಡ್ಕೋಣ ಬಾ. ಬೇರೆ ಊರಲ್ಲಿ ಏನು ಮಾಡ್ತಾ ಇದೀಯಾ? ಏನು ಮಾಡೋದು, ನಿನ್ನ ನಂಬ್ಕೊಂಡ್ರೆ ಹಿಂಗೆ ಆಗೋದು. ಎಷ್ಟನೇ ಸಂಬಂಧ ಇದು? ಎಲ್ಲರಿಗೂ ಮದುವೆ ಇದೆ, ನಂಗೆ ಮದುವೆ ಆಯ್ತಲ್ಲ. ಓದೋರೆಲ್ಲ ಅಂಕಲ್ ಅಂಕಲ್ ಅಂತವ್ರೆ, ಅವಮಾನ ತಡೆಯಕ್ಕಾಯ್ತಲ್ಲ ನನಗೆ. ಯಾವಾಗ ಬೇಜಾರ್ ಮಾಡ್ಕೋಬೇಡ, ಬೇಜಾರ್ ಮಾಡ್ಕೋಬೇಡ. ಅಲ್ಲ, ಈ ಸಂಬಂಧ ಹೋದ್ರೆ ಇನ್ನೊಂದು ಹೊಸ ಸಂಬಂಧ ಬರುತ್ತೆ. ನೀನ್ ನೆಟ್ಟಿಗೆ ನೇರಕ್ಕೆ ಇದ್ದಿದ್ರೆ ಕುಡಿದೇನೆ ಅವ್ರಿಗೆಲ್ಲರಿಗೂ ಜವಾಬ್ದಾರಿ ತಗೊಂಡಿದ್ರೆ ನಂಗೆ ಹಿಂಗಾಗ್ತಿತ್ತ? ಈಗ ನೋಡಿ ಎಷ್ಟು ವರ್ಷ ಆಗೈತೆ, ನಂಗೆ ಇನ್ನೂ ಮದುವೆ ಆಗ್ತಾ ಇಲ್ಲ. 47ನೇ ಸಂಬಂಧ. ನೀನು ಸರಿ ಮಾಡ್ಕೊಂಡು ಬರ್ತೀಯ ಅಂತ ನೋಡ್ಕೊಂಡ್ರೆ ಇನ್ನೂ ಅದನ್ನು ಓಕೆ ಮಾಡ್ಕೊಂಡು ಬಂದಿಲ್ಲ. ಇನ್ ಯಾವಾಗ ಮದ್ವೆ ಆಗುತ್ತೋ ಏನೋ ಗೊತ್ತಿಲ್ಲ ನಂಗೆ. ಆಯ್ತು ಮಗ, ಬೇಜಾರ್ ಮಾಡ್ಕೋಬೇಡ. ಏನ್ ಬೇಜಾರ್ ಮಾಡಿ, ಯೇಸು ಸ್ವಾಮಿ ನಂಬಿಲ್ಲ ಅಂದಿದ್ರೆ ಇಷ್ಟೊಂದು ನೀನು ಅಪ್ಪ ಅಂತಾನೂ ನೋಡ್ತಾ ಇರ್ಲಿಲ್ಲ. ನೀನು ಯೇಸು ಸ್ವಾಮಿ ನಂಬಿರೋದ್ರಿಂದ ಬಿಟ್ಟಿದ್ದೀನಿ. ಹೋಗಿ ಕುತ್ಕೋ, ಹೋಗೋ. ಅದು ಬಿಸ್ನೆಸ್ ಎಲ್ಲ ಬೇಗ 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 ಕಳ್ಸಪ್ಪ, ಬಿಲ್ ಕಳ್ಸು ನಂಗೆ. ಹಾಯ್ ತಮ್ಮ. ಹಾ ಅಕ್ಕ ಹೇಳು. ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದ್ದೀನಿ. ಏನ್ ಸಮಾಚಾರ? ಮಗಳೇ ಸುಮ್ನೆ ಬರಲ್ಲ ಅಂತ ಗೊತ್ತು ನಂಗೆ. ದೊಡ್ಡ ಮಗಳೇ ಬಂದಿದೀಯಾ? ನನಗೇನ್ ತಂದಿದೀಯಾ? ಸ್ವೀಟ್ ಗೀಟ್ ಏನೋ ತಂದಿದೀಯಾ? ಏನ್ ಬೇಕು? ಶುಗರು ಬೇಡ, ಯಾವ ಸ್ವೀಟು ತಿನ್ಬೇಡ, ಏನು ತಿನ್ಬೇಡ. ನಾನು ತಿನ್ನಲ್ಲ, ನೀನು ತಿನ್ಬೇಡ. ಶುಗರ್ ಆದ್ರೆ ಏನೋ ತಿಂತೀನಿ. ಬೇಡ, ತಿನ್ಬಾರ್ದು. ಏನ್ ವಿಷಯ ಬಂದಿದ್ದು? ಸುಮ್ನೆ ಬಂದೆಪ್ಪ ನಿನ್ನ ನೋಡ್ಕೊಂಡು ಹೋಗೋಣ ಅಂತ. ನನ್ನ 45 ವರ್ಷದಿಂದ ನೋಡ್ತಾನೆ ಇದ್ದೀರಲ್ಲ, ಹೇಳಿ. ಏನು ನೋಡ್ಬೇಕು ನಿನ್ನ? ಅಲ್ಲ, ಒಂದು ಮಗ ಅಣ್ಣಂಗೆ ಯಾವ್ದಾದ್ರು ಒಂದು ಹುಡುಗಿ ನೋಡಿ ಮದ್ವೆಗಿದ್ವೆ ಮಾಡೋಣ ಅನ್ನೋಂಥ ಜವಾಬ್ದಾರಿನೇ ಇಲ್ಲ. ನಿಮ್ ಜವಾಬ್ದಾರಿ ನಾನು ತಗೊಂಡಿದ್ದೀನಲ್ವಾ ಇಷ್ಟು ವರ್ಷ. ಅಲ್ಲ ಕಣ, ನಿನ್ಗೇನೋ ರಸಗುಲ್ಲ ಇದ್ದಂಗೆ ಇದೆಯಾ? 60 ವರ್ಷ ಹೇಳ್ತೀಯ? ರಸಗುಲ್ಲಾನು ಎಕ್ಸ್ಪೈರಿ ಡೇಟ್ ಆಗೋಯ್ತಿದೆ ಅಲ್ಲಿ. ಇಲ್ಲ ಆ ಥರ ಏನೂ ಇಲ್ಲ. ಮತ್ತೆ ಏನ್ ಸಮಾಚಾರ? ಹೇಗಿದ್ಯಾ? ಸಮಾಚಾರ ನೀನ್ ಹೇಳ್ಬೇಕು. ನೀನ್ ಸುಮ್ನೆ ಬರಲ್ಲ ಅಂತ ನಂಗೆ ಗೊತ್ತು. ಸುಮ್ನೆ ನೀನು ಅಲ್ಲ, PhD ಮಾಡ್ತೀನಿ ಅಂದ್ರು PhDನೂ ಮಾಡ್ಸಿದೀನಿ, ಮದ್ವೆ ಆಯ್ತು. ಇವಾಗ ಏನ್ ಹೇಳು, ಏನ್ ಪ್ರಾಬ್ಲಮ್ ನಿಂದು? ಏನಿಲ್ಲ, ನನ್ನ ಗಂಡ ಬಿಸ್ನೆಸ್ ಮಾಡಬೇಕು. ಅದಕ್ಕೆ ನನಗೆ 50 ಲಕ್ಷ ದುಡ್ಡು ಬೇಕು. ಎಷ್ಟು? 50 ಲಕ್ಷ. 50 ಲಕ್ಷ? ಈ ಕಡೆ ಒಂದು ಕಿಡ್ನಿ ದಾನ ಮಾಡ್ತೀನಿ, ತಗೊಂಡೋಗ್ಬಿಡಿ. ಅದೊಂದು ಬಾಕಿ. ಇನ್ನ ಅದನ್ನ ಫ್ರೀ ಆಗು ಯಾರು ತಗೊಳಲ್ಲ. ನೋಡು, ನೀನು ಏಜ್ ಆಗಿದೆ ಅಂತ ಹೇಳ. 50 ಲಕ್ಷ ನೀನೇ ಅರ್ಥ ಮಾಡ್ಕೋಬೇಕಣಕ್ಕ. ಏನಕ್ಕ, ಜೀವನ ಪೂರ್ತಿ ನಿಮ್ಗೋಸ್ಕರನೇ ದುಡಿಯೋದಾಯ್ತು. ನಮ್ಮ ಅಪ್ಪನ ಇವಾಗ ಮೊನ್ನೆ ಯೇಸು ಸ್ವಾಮಿ ನಮ್ದಾಗಿಂದ ಕುಡಿಯೋದು ಬಿಟ್ಟವನ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕುಡಿದು ಸುಟ್ಟೋಗಿ ಎಲ್ಲ ಸತ್ತೋಗ್ಬಿಟ್ಟಿರುವ. ನಾನು ನಂಬಲ್ಲ. ಇಲ್ಲ, ಕುಡಿಯಲ್ಲ ಇವಾಗ. ಯೇಸು ಸ್ವಾಮಿ ನಮ್ದಾಗಿಂದ ಕುಡಿಯಲ್ಲ. ಇಲ್ಲಾಂದ್ರೆ ಯಾವಾಗ್ಲೂ ಹೊಂಟೋಗ್ಬಿಟ್ಟಿರುವ. ಮಟನ್ ಚಿಕನ್ ತಿನ್ಬೇಡ, ನಾನು ಬಿಟ್ಟಿದ್ದೀನಿ, ನೀನು ಬಿಡು. ನೀನ್ ಮಟನ್ ಚಿಕನ್ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಯ್ತು ಬಿಡವ. ಏನ್ 50 ಲಕ್ಷನಾ? ಹೌದು. ಒಂದೆರಡು ತಿಂಗಳು ಟೈಮ್ ಕೊಡು, ಆಯ್ತು ನೋಡೋಣ.
ಎಷ್ಟು ದಿನನೇ ಆಗಿದೆ, ಒಂದೆರಡು ತಿಂಗಳು ಟೈಮ್ ಕೊಡು. ಏನು ಜವಾಬ್ದಾರಿ ತಗೊಳ್ಳೇಬೇಕು. ಒಂದು ಕೆಲಸ ಮಾಡು, ಅಪ್ಪನ ಒಂದು 3 ತಿಂಗಳು ನಿಮ್ಮ ಮನೇಲಿ ಇರಿಸ್ಕೊ. ನನಗೆ ಬೇರೆ ಪ್ರೋಗ್ರಾಮ್ಗಳವೆ, ಬಿಸ್ನೆಸ್ ಅವೆ, ಅಲ್ಲೆಲ್ಲ ನಾನು ಇಲ್ಲಿ ಬಂದು ಮನೇಲಿ ಹೆಣ್ಗಾಡಕ್ಕಾಯ್ತದ ಅಪ್ಪನ ಜೊತೆ ಒಂದು 3 ತಿಂಗಳು? ಏನಂದೆ ಕೇಳಿಸ್ತಾ ಇಲ್ಲ. ಇವೆಲ್ಲ ಕೇಳಿಸಲ್ಲ ನಿಮಗೆ. ಒಂದು 3 ತಿಂಗಳು ಅಪ್ಪನ ಮನೇಲಿ ಇರಿಸ್ಕೊಳಕ್ಕಾಗಲ್ವಾ? ಚಾನ್ಸೇ ಇಲ್ಲ. ಸರಿ ಆಯ್ತು ಬಿಡು, 2 ತಿಂಗಳು ಬರ್ತೀನಿ. ಮಗನ ಜೊತೆ ಇದ್ದಿದ್ದು ಭಾಳ ಬೇಜಾರಾಗ್ಬಿಟ್ಟೈತೆ ನನಗೆ. ನಾನು ನನ್ನ ಗಂಡ ಬಿಸ್ನೆಸ್ ಅಂತ ಊರು ತಿರ್ಗ್ತಿರ್ತೀವ. ಈ ಮುದುಕನ್ಗೆ ಎಲ್ಲ ಅಡ್ಗೆ ಮಾಡ್ಕೊಂಡು ಕುತ್ಕೊಳ್ಳಿ ನಾನು. ಆಯ್ತು ಸರಿ, ಕೊಟೇಶನ್ ಹಾಕ್ಸಿರ್ತೀನಿ. ಕೊಟೇಶನ್ ಹಾಕ್ಸ್ಬಿಟ್ಟು ಫೋನ್ ಮಾಡು. ಆಯ್ತು, ಅರೇಂಜ್ ಮಾಡ್ತೀನಿ. ಕೊಡು ದುಡ್ಡು. ಓಕೆ. ನೋಡು, ನಿನ್ನ ಮಕ್ಕಳೆಲ್ಲ ಬರೀ ನನಗೆ ಬ್ಲೇಡ್ ಹಾಕೋರೆ ಆಗೋದ್ರು. ಇಲ್ಲ, ನನ್ನ 2ನೇ ಮಗಳು ಬರ್ತಾಳೆ, ಅವಳದೇನ ತರ್ತಾಳೆ. ಏನ್ ತಗೋಬರ್ತಾರೆ ನಿಮ್ಮ ಮಕ್ಕಳು? ಬರ್ತಾಳೆ ನೋಡು. ಏನು ಶೆಕೆ. ಬಂದ್ರು. ಯಾರು? ಹೇಳಿ ಹೇಳಿ ಅಕ್ಕ. ಮಂಜು ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ ಅಕ್ಕ. ಇವಾಗವರೆಗೂ ಮಾಡ್ಕೊಂತಿದ್ಯಾ? ಇಲ್ಲಿವರೆಗೂ ಚೆನ್ನಾಗಿದೆ ಅಕ್ಕ. ಈಗೇನಾಯ್ತು? ಇನ್ನೇನಾಗುತ್ತೋ ಗೊತ್ತಿಲ್ಲ, ಹೇಳಿ. ಒಂದ್ ಸ್ವಲ್ಪ ನಗ್ಬಾರ್ದ? ಮೂಗ್ ನೋಡ್ರೆ ಅಷ್ಟು ಚೆನ್ನಾಗದೆ. ಒಳ್ಳೆ ಹಂಗ ಮಾತಾಡೋದು, ಮುಗ್ ಸಪ್ ಮರಿ ಹಾಕೊಂಡು ಚೆನ್ನಾಗಿ ಮಾತಾಡು. ನಗು ಎಲ್ಲ ಯಾವಾಗ್ಲೂ ಹೊಂಟಾಯ್ತು ಅಕ್ಕ. ನಿಮ್ಗೇನ್ ಜವಾಬ್ದಾರಿ ಇಲ್ವಾ ಅಕ್ಕ? ಅಣ್ಣಂಗ್ ಒಂದು ಯಾವ್ದಾರು ಹುಡುಗಿ ನೋಡಿ ಮದುವೆ ಮಾಡೋಣ, ಅದೆಲ್ಲ ಯಾವ ಜವಾಬ್ದಾರಿ ಇಲ್ಲ ನಿಮ್ಗೆ? ನನ್ನ 2ನೇ ಮಗಳು ಬಂದವಳೆ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಪ್ಪ. ನನಗೋಸ್ಕರ ಏನ್ ತಂದಿದ್ಯಾ? ಮಾಂಸ, ಹಣ್ಣು? ಮಾಂಸ ಹಣ್ಣು ಅವೆಲ್ಲ ತಿನ್ಬಾರ್ದು ಏಜ್ ಆದ್ಮೇಲೆ. ಏನಿದ್ರು ಸಪ್ಪೆ ಸಾರು, ಸಪ್ಪೆನ ತಿನ್ಕೊಂಡು ಇರ್ಬೇಕು. ಯಾಕೆ ನಿನ್ಗೆ ಅದೆಲ್ಲ ಆಸೆ? ಸುಮ್ನಿರ. ಬೇಡ, ಸುಮ್ನೆರು. ಅವೆಲ್ಲ ತಿನ್ಬಾರ್ದು. ಆಮೇಲೆ ಹೇಳ್ದಂಗೆ ಆಮೇಲೆ ಬೆಳಗಾನ ಒದ್ದಾಡ್ಬೇಕಾಯ್ತದೆ. ಮಂಜು, ನಾ ಏನಂದ್ರೆ, ಅದು ನಂಗೆ 2 ಮಕ್ಳಿದಾರಲ್ಲ, ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಸ್ವಲ್ಪ ದುಡ್ಡು ಬೇಕಿತ್ತು, ಅದಕ್ಕೆ ಬಂದೆ. ನಿಮ್ಗೆ ಮಾಸ್ಟರ್ ಮಾಡ್ಸಿರೋದೇ ದೊಡ್ಡದು, ಅದರಲ್ಲಿ ನಿಮ್ಮ ಮಕ್ಳಿಗೂ ಹೈಯರ್ ಎಜುಕೇಶನ್ ನಾನೇ ಮಾಡಿಸ್ಬೇಕಾ? ಹೌದು ಕಣ. ಅಲ್ಲ, ಏನ್ ಅನ್ಕೋಬಿಟ್ಟಿದ್ದೀರಾ ನೀವು? ಎಲ್ಲದಕ್ಕೂ ನಾನೇ ದುಡ್ಡು ಕೊಡ್ಬೇಕಾ? ತವ್ರ ಮನೆಯವ್ರು ಅಷ್ಟು ಕೊಡಕ್ಕಾಗೋದಿಲ್ವಾ? ಒಂದು 10 ಲಕ್ಷ ಅಷ್ಟೇ, ಜಾಸ್ತಿ ಸೆಂಟಿಮೆಂಟಲ್ ಲಾಕ್ ಮಾಡ್ಬಿಡ್ತೀರಾ ಅಷ್ಟೇ. 10 ಲಕ್ಷ ಅಷ್ಟೇ, ಜಾಸ್ತಿ ಏನ್ ಬೇಡ, ಜಾಸ್ತಿ ಬೇಡ. ಅರೇಂಜ್ ಮಾಡೋಣ, ಹೋಗು. ಸ್ವಲ್ಪ ನಗ್ನಗ್ತಾ ಹೇಳು. ಅದ್ಯಾಕೆ? ಆಯ್ತು, ಅರೇಂಜ್ ಮಾಡೋಣ, ಹೋಗು. ಆಯ್ತು, ಥ್ಯಾಂಕ್ ಯು ಕಣ. ಆಯ್ತು, ಹೇಳು. ಹೊರಟ್ ಬರಕ್ ಹೇಳು. ಇಲ್ಲ, ಒಂದ್ ಕೆಲಸ ಮಾಡು, ಒಂದ್ 3 ತಿಂಗಳು ಕರ್ಕೊಂಡು ಹೋಗಿ ನಿಮ್ಮ ಮನೇಲಿ ಇರಿಸ್ಕೋ ಅಪ್ಪನ. ಏನು? ಒಂದ್ 3 ತಿಂಗಳು ನಿಮ್ಮ ಮನೇಲಿ ಇರಿಸ್ಕೋ ಅಪ್ಪನ. ಅದೇನೋ ಕೇಳಿಸ್ತಾ ಇಲ್ಲ ಮಂಜು. ಇದು ಯಾವ್ದು ಕೇಳಿಸಲ್ಲ, ಹೋಗು. ಆಯ್ತು, ನಾ ಅಪ್ಪ ಇಲ್ಲೇ ನಾನೇ ನೋಡ್ಕೊತೀನಿ, ಹೋಗು. ಇದು ಕೇಳಿಸ್. ನೋಡ್ಕೊಪ್ಪ, ಚೆನ್ನಾಗಿ ನೋಡ್ಕೊ. ಇಬ್ರು ಚೆನ್ನಾಗಿರ್ಬೇಕು. ನಾನ್ ಚೆನ್ನಾಗಿರ್ತೀನಿ, ನಮ್ಮ ಅಕ್ಕಂದಿರು ಚೆನ್ನಾಗಿರ್ತಾರೆ. ಬರ್ಲಾ? ಚೆನ್ನಾಗಿರಕ್ ನೀವು ಬಿಡ್ಬೇಕಷ್ಟೇ. 10 ಲಕ್ಷ ಅರೇಂಜ್ ಮಾಡು, ಮರಿಬೇಡ. ಮಾಡ್ತೀನಿ. ಬಾಯ್ ಬಾಯ್ ಕಣಮ್ಮ, ಹೋಗ್ಬಿಟ್ ಬಾ. ಫ್ರಸ್ಟ್ರೇಷನ್ ಆಗ್ಬಿಟ್ಟೈತೆ ನಂಗೆ ನಿಮ್ಮ ಮಕ್ಕಳಿಂದ, ನಿನ್ನಿಂದನೂ. ನೀನು ಬಂದವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಮಾಂಸ ತಂದಿಲ್ವಾ, ಹಣ್ಣು ತಂದಿಲ್ವಾ ಅಂತೆಲ್ಲ ಕೇಳ್ತೀಯ. ಏನ್ ಮಾಡೋದಪ್ಪ, ವಯಸ್ಸಾಗ್ಬಿಟ್ಟೈತೆ. ವಯಸ್ಸು ಅಲ್ಲೇ ಇಲ್ಲ, ಅಲ್ಲಿ ಹೆಂಗ್ ತಿಂತ್ಯಾ? ಹೆಂಗೋ ಕುಟ್ಕೊಂಡು ತಿಂತಾ ಇದೆ. 3ನೇ ಮಗಳು ಬಂದ್ಲು ನೋಡಪ್ಪ. ನಾಟಕ ಆಡ್ತಾನೆ, ನಾಟಕ ಆಡ್ತಾರೆ ನಿಮ್ಮಪ್ಪ. ನಾಟಕ ಆಡ್ತಾ ಇರೋದು. 3ನೇ ಮಗಳು ಚೆನ್ನಾಗಿದೆ ಕಣವ. ನಿನ್ ಗಂಡ ಚೆನ್ನಾಗವ್ರ? ನಮ್ಮ ಗಂಡನೂ ಚೆನ್ನಾಗವ್ರೆ, ನಮ್ಮ ಅತ್ತೆನೂ ಚೆನ್ನಾಗವ್ರೆ. ನನಗೇನ ತಂದಿದೀಯಾ? ಅಪ್ಪ 4 ವರ್ಷದಿಂದ ಪಾಚ ಕೊಡ್ಸಿದ್ನಲ್ಲ, ಏನಾಯ್ತು? ಅಂಗಿ ಎಲ್ಲ ಅರ್ಧೋಗೈತೆ, ಇಲ್ಲಿ ಹಳೆ ಅಂಗಿನ ಹಾಕೊಂಡಿದ್ದೀನಿ. ಮನೇಲಿ ಒಂದ್ ಕಡೆ ಕೂತಿರಕ್ಕೆ ಯಾಕಪ್ಪ ಬೇಕು? ಎಷ್ಟು ಬಟ್ಟೆ ಬೇಕು? ಇರೋದ್ 4. ಏನವ ನೀನು ನನಗೆ ಏನ್ ತಂದಿಲ್ಲ. ಏನಪ್ಪ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ, ಹೇಳಿ. ನಿಮ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬರೀ ಮಾತಾಡ್ಸ್ಕೊಂಡು ಹೋದ್ರೆ ಖುಷಿ ನಂಗೂ. ಹಂಗೆ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಹೇಳಿ. ಏನ್ ಗೊತ್ತಾ, ನನ್ ಗಂಡ ನಮ್ಮ ಅತ್ತೆ ಏನ್ ಹೇಳ್ತಾವ್ರೆ ಅಂದ್ರೆ, ನಾವ್ ಎಷ್ಟ್ ದಿನ ಅಂತ ಬೇರೆ ತೋಟಕ್ಕೆ ಹೋಗಿ ಕೂಲಿ ಮಾಡದ, ತೋಟ ಖರೀದಿಗೆ ಬಂದೈತೆ, ನಾವ್ ತಗೋಬೇಕು, ಹೋಗೊಂದ್ 5 ಲಕ್ಷ ಈಸ್ಕೊ ಬಂದ್ಬಿಡು ಅಂತ ಹೇಳ್ತಾವ್ರೆ. ತೋಟ ನಂದೇ ಈ ಕಡೆ ಅರ್ಧ ಎಕರೆ, ಈ ಕಡೆ ಅರ್ಧ ಎಕರೆ ಹೋಗೈತೆ ಅಕ್ಕ. ಈಗೇನು ಉಳ್ದಿಲ್ಲ. ನಿಮ್ಗೆ ಅಣ್ಣನ್ಗೆ ಮದುವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ. ತೋಟ ತಗೋಬೇಕು, ಹೈಯರ್ ಎಜುಕೇಶನ್ ಮಾಡಿಸ್ಬೇಕು, ಇದೇ ಆಯ್ತು ನಿಮ್ದು. ಎಷ್ಟ್ ಬೇಕು ಇವಾಗ? ಎಷ್ಟ್ ಬೇಕು? ನಾನ್ ನಿಮ್ಮಲ್ದೆ ಯಾರನ್ನ ಕೇಳದಪ್ಪ? ಅದೇ ಇದೊಂದು ಸೆಂಟಿಮೆಂಟಲ್ ಲಾಕ್ ಮಾಡ್ತಿದ್ದೀರ ಅಷ್ಟೇ. ಎಷ್ಟು ಬೇಕು ನಿಮ್ಗೆ ಇವಾಗ? 5 ಲಕ್ಷ ಕಣಪ್ಪ. 5 ಲಕ್ಷ ಆಯ್ತು, ಅರೇಂಜ್ ಮಾಡೋಣ, ಹೋಗು. ಅರೇಂಜ್ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ ನಾನು. 5 ಲಕ್ಷ ಅಕೌಂಟ್ ಡೀಟೇಲ್ಸ್ ಕಳಿಸಿ ನಿಮ್ಮ ಗಂಡಂದು ಹಾಕ್ಕೊಡ್ತೀನಿ. ಅಪ್ಪ ಬರ್ತೀನಿ. ಹೋಗ್ ಬಾ ಮಗಳೇ, ಅರೇಂಜ್ ಮಾಡಿ ಕೊಡ್ತೇನೆ, ಹೋಗಿ. ಹಲೋ ಹಲೋ ಡೈರೆಕ್ಟ್ರೇ. ಹೇಳಪ್ಪ. ಅದೇ ನಾನು ಯೋಚನೆ ಮಾಡಿ ನೋಡಿದೆ, ಡ್ಯಾನ್ಸ್ ಗಿನ್ಸ್ ಎಲ್ಲ ಏನು ಬೇಡ, ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಅದು ಹೇಳ್ದಲ್ಲ ಅವಾಗ, ಬರಲ್ಲ ಅಂದಲ್ಲ. ಅದೇ ಮತ್ತೆ ಯೋಚನೆ ಮಾಡಿದೆ, ಸುಮ್ಮನೆ ಯಾಕೆ ಇಷ್ಟು ವರ್ಷ ನಿಮಗೆ ಬೇಜಾರು ಮಾಡಿಸಿ ಕಳಿಸಿಲ್ಲ ಯಾವಾಗಲೂ. ಓಕೆ ಓಕೆ, ಇದೊಂದ್ಸರಿ ಮಾಡಿಸ್ಕೊಳ್ಳೋಣ ಅನ್ಕೊಳ್ತಾ ಇದ್ದೀನಿ. ಅದು ಪೇಮೆಂಟ್ ಅದ್ರದ್ದು ಮಾತಾಡೋಣ, ಅಗ್ರಿಮೆಂಟಿಗೆ ಸೈನ್ ಆಗ್ತೀನಿ, ಬನ್ನಿ ಮಾತಾಡೋಣ. ಹೌದಾ? ಸರಿ ಸರಿ, ಅಲ್ಲಿ ಪಾರ್ಕ್ ಹತ್ರ ಸಿಗ್ತೀನಲ್ಲ, ಬಂದ್ಬಿಡಪ್ಪ, ಅಲ್ಲೇ ಸಿಗ್ತೀನಿ ನಾನು. ಆಯ್ತು ಆಯ್ತು, ಬನ್ನಿ ಪಾರ್ಕ್ ಹತ್ರ.
ಪಾಪ ಏ ನೋಡ್ದಾ ನಾನು ನೋಡ್ದೆಪ್ಪ ಅಲ್ಲ ಒಂದು ಇನ್ನೊಂದು ರೋಡ ಏಯ್ ಜಾಸ್ತಿ ಬೇಡ ಆಯ್ತಾ ಹೇಯ್ ಹಾ. ಏನ್ರ ಯಾಕ್ರ ರೇಗಿಸ್ತಾ ಇದ್ರ ಹುಡುಗಿನ ಹೇಯ್. ಹಾ ಇಲ್ಲ ರೇಗ್ಸಿಲ್ಲ ಜಸ್ಟ್ ನೋಡಿದಷ್ಟು ನೋಡಿ ಅಂಕಲ್ ಹೇಯ್ ಅಂಕಲ್ ಅಂಕಲ್ ಅನ್ಬೇಡಿ ನನ್ಗೆ ಅಂಕಲ್ ಅಂದ್ರೆ ಇಷ್ಟ ಆಗಲ್ಲ ನೀನು ಬೇಡವಾದ ವಿಷಯ ಅಂಕಲ್ ಇವೆಲ್ಲ ನಿನಗೆ ಬೇಡವಾದ ವಿಷಯ. ನಾನು ಸುಮ್ಮನೆ ಹೋಗ್ಬೋದಿತ್ತು ಅಂಕಲ್ ಅಂದಿದ್ದಕ್ಕಾದ್ರೂ ಹೊಡಿತೀನಿ ನಾನು ಇವಾಗ ಅಂಕಲ್ ಥ್ಯಾಂಕ್ ಯು. ಓಕೆ ಏನಪ್ಪ ಬೇಡ ಅವಳು ಸದ್ಯಕ್ಕೆ ಅಂಕಲ್ ಅಂದಿಲ್ಲ. ಏನಪ್ಪ ಏನು ಫೈಟ್ ಮಾಡ್ದಂಗೆ ಕುಣ್ತಾ ಇದೆಯಕ್ಕೆ ಏನಾಯ್ತು? ಡೈರೆಕ್ಟ್ರೆ ಈಗ ಯಾವುದೋ ಒಂದು ಚಿಕ್ಕ ಜಗಳ ಆಯಿತು. ಕಾಲು ಫುಲ್ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ. ಡಾಕ್ಟರ್ ಹತ್ರ ತೋರಿಸ್ತೇನೆ ನಾನು. ಅದು ನಮ್ಮ ಕರ್ನಾಟಕದಲ್ಲಿ ಡ್ಯಾನ್ಸ್ ಮಾಡ್ಬೇಕಲ್ಲಪ್ಪ ಈಗ. ಅದೇ ಯೋಚನೆ ಮಾಡ್ತೀನಿ. ನನಗಂತೂ ಇವಾಗ ಅಮೌಂಟ್ ತುಂಬ ಅರ್ಜೆಂಟ್ ಈಗ. ಎಷ್ಟು ಪ್ಯಾಕೇಜ್ ಎಷ್ಟು ಫಸ್ಟ್ ಹೇಳಿ, ಆಮೇಲೆ ಡ್ಯಾನ್ಸ್ ನಾವು ಮಾತಾಡೋಣ. ಅಲ್ಲ ಪ್ಯಾಕೇಜ್ ಬಗ್ಗೆ ಇಲ್ಲ, ನಿಮಗೆ ಡಬಲ್ ಪ್ಯಾಕೇಜ್ ಕೂಡ ತೊಂದರೆ ಇಲ್ಲ. ಅದಕ್ಕೆ ಹೆಂಗೆ ಮಾಡಿಸೋದು ಈಗ? ನನಗೆ ಕಾಲು ಇಂಜುರಿ ಆಗಿದೆ, ಬಟ್ ನೀವು ತಲೆಗೆಡ್ಸ್ಕೊಬೇಡಿ, ಇವೆಂಟ್ ನಾನು ಮಾಡಿಸ್ಕೊಡ್ತೀನಿ. ಪ್ಯಾಕೇಜ್ ಎಷ್ಟು ನಮಗೆ ನೋಡಿ? 80 ಲಕ್ಷ ಬರುತ್ತೆ ಟೋಟಲಿ ಪ್ರೋಗ್ರಾಮ್. 80 ಲಕ್ಷ ಬರುತ್ತೆ ಪ್ರೋಗ್ರಾಮ್ ಮಾಡಿದ್ರೆ. ಬಟ್ 10 ಇಯರ್ಸ್ ನಾನು ಅಗ್ರಿಮೆಂಟಿಗೆ ಸೈನ್ ಹಾಕ್ಕೊಡ್ತೀನಿ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ ನಂಗೆ 80 ಲಕ್ಷನೂ ಫಸ್ಟೇ ಹಾಕ್ಕೊಡ್ಬೇಕು. ಒಟ್ಟಿಗೆ ಹಾಕೊಡ್ದ? ಇವಾಗಲೇ ಹಾಕ್ಕೊಟ್ಬಿಟ್ರೆ ನಾನು ಸೈನ್ ಹಾಕ್ಕೊಡ್ತೀನಿ. ಅಲ್ಲಪ್ಪ ಕೇಳು, ಇಷ್ಟುವರೆಗೆ ಚಿಕ್ಕದ್ರಿಂದ ಅಕ್ಕಂದ್ರು ಅಂತ ಜೀವನನೇ ತೆಗೆದ್ಬಿಟ್ಟೆ. ಎಜುಕೇಶನ್ ಬಿಟ್ಟೆ, ಅವ್ರಿಗೋಸ್ಕರ ಹಾಸ್ಟೆಲ್ಲರ್ನ ಓದ್ಸೋಕ್ಕೋಸ್ಕರ ನಮ್ಮ ಹತ್ರ ಕೆಲಸ ಮಾಡಿದೆ, ಅವ್ರನ್ನ ಮದುವೆ ಮಾಡ್ಸೋಕ್ಕೋಸ್ಕರ ಕೆಲಸ ಮಾಡಿದೆ. ಇನ್ನೂ ಅಕ್ಕಂದ್ರು ಸಾಯ್ತಿಲ್ಲ. ಒಂದು ಸ್ವಲ್ಪ ನಿನ್ಗೆ ಗೊತ್ತಾಗಲ್ವ ನಿನಗೆ? ಅಲ್ಲ ಡೈರೆಕ್ಟ್ರೇ, ಏನು ಮಾಡೋದು ಇವಾಗ? ನಿಮ್ಗೂ ಗೊತ್ತು, ನಾವಪ್ಪ ಇವಾಗ ಯೇಸು ಸ್ವಾಮಿ ನಂಬದ ಮೇಲಿಂದ ಕುಡಿತಾ ಇಲ್ಲ ಚೆನ್ನಾಗಿ. ನಾನು ಅಷ್ಟೇ ರೀಸೆಂಟಾಗಿ ಯೇಸು ಸ್ವಾಮಿ ನಂಬದ ಮೇಲೆ ಯೇಸು ಸ್ವಾಮಿನೂ 30 ವರ್ಷದವರೆಗೂ ಅವರ ಅಕ್ಕ ಇದ್ರು, ಅವ್ರ ಫ್ಯಾಮಿಲಿ ನಿಭಾಯಿಸ್ತಾ ಇದ್ರು. ನಾವು ಯಾಕೆ ಹತ್ರ ನಿಭಾಯಿಸ್ಬಾರ್ದು? ಏನು ತಪ್ಪಿದೆ ಹೇಳಿ ಅದರಲ್ಲಿ? ಹೌದು, ಅವ್ರ ತಂದೆ ದೇವರು ಹೇಳ್ತಾರಲ್ಲ ಅಲ್ಲಿ, ಅವ್ರು ದೀಕ್ಷಾಸನ ತಗೊಳ್ಳುವಾಗ ನಾನು ಮೆಚ್ಚಿನ ಮಗನು ಅಂತ. ಯಾಕಂದ್ರೆ ಅವ್ರ ಮನೆಗೆ ಮಗನಾಗಿದ್ರು. ಹೌದು, ಏನು ನನ್ಗೇನು ಬೇಕದನ್ನ ಯೇಸು ಸ್ವಾಮಿ ನೋಡ್ಕೊಳ್ತಾರೆ. ಈಗ ನಮ್ಮ ಅಪ್ಪನ ಸ್ಥಾನ ಯೇಸು ಸ್ವಾಮಿ ಕೊಟ್ಟಿದ್ದೀನಿ. ಏನು ಅದೊಂದೇ ಒಂದು ಮದುವೆ ಆಗಿಲ್ಲ ಅನ್ನೋಂಥದ್ದು ಒಂದು ಕೊರತೆ ಇದೆ ಅಷ್ಟೇ. ಬಟ್ ಅದನ್ನು ಯೇಸು ಸ್ವಾಮಿ ಕೈಯಲ್ಲಿ ಒಪ್ಪಿಸ್ಕೊಟ್ಟಿದ್ದೀನಿ. ಇವತ್ತೆಲ್ಲ ನಾಳೆ ದೇವ್ರು ನನ್ನ ನೋಡ್ಕೊಳ್ತಾರೆ. ನನ್ನ ಬಗ್ಗೆ ದೇವರು ಯೋಚನೆ ಮಾಡ್ತಾರೆ, ಅವ್ರ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಈಗ ನನಗೆ ಬೇಕಿರೋದು ಅಷ್ಟೇ 80 ಲಕ್ಷ ನೀವು ಅಡ್ವಾನ್ಸ್ ಆಗಿ ಹಾಕ್ಕೊಟ್ರೆ ನಾನು ಸೈನ್ ಹಾಕ್ತೀನಿ. 10 ಇಯರ್ಸ್ ವರ್ಷದ ಒಟ್ಟಿಗೆ ಅಡ್ವಾನ್ಸ್ ಕೊಟ್ಬಿಟ್ರೆ ಹೇಗೆ? ಸರಿ, ಓಕೆ ಆಯ್ತು, ಮಾಡಿದ್ರೆ ಆಯ್ತು. ಆದ್ರೆ ಈಗ ಪ್ರೋಗ್ರಾಮ್ ಹೆಂಗೆ ಮಾಡೋಣ ನೋಡಿ? ನಿಮ್ಗೇನಕ್ಕೆ ನೀವು ಡೈರೆಕ್ಟ್ರೆ ನಿಮ್ಮ ಕೈಲಿ ಡ್ಯಾನ್ಸ್ ಆಡಿಸ್ತೀನಿ ನಾನು. ನಿಮ್ಮ ಕೈಲಿ ಆಡಿಸ್ಕೊಡ್ತೀನಿ ನಾನು. ನನ್ನ ಕೈಲಿ ಹೆಂಗಪ್ಪ ಆಯ್ತದೆ? ನಾನು ನಿಮ್ಮ ಕೈಲಿ ಡ್ಯಾನ್ಸ್ ಮಾಡಿಸ್ಕೊಡ್ತೀನಿ. ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ, ಆಯ್ತಾ? ನೀವೇ ಆಡ್ತೀರಂತೆ, ನೀವೇ ಇವೆಂಟ್ನ ಸಕ್ಸಸ್ಫುಲ್ ಮಾಡ್ತೀರಂತೆ. ನಾನು ಟ್ರೈನಿಂಗ್ ಕೊಡ್ತೀನಿ, ಬನ್ನಿ ಡೈರೆಕ್ಟ್ರೆ. ಹೌದಣ್ಣ, ಇದೊಂದ್ಸಲ ನೀವು ಮಾಡಿ. ಯಾಕೆ ಅಂತಂದ್ರೆ ಕಾಲೆಲ್ಲ ಫ್ರಾಕ್ಚರ್ ಆಗಿದೆ, ನಾನು ಡ್ಯಾನ್ಸ್ ಮಾಡಂಗಿಲ್ಲ. ಹಂಗಾಗಿ ಇದೊಂದ್ಸಲ ನೀವೇ ಮಾಡ್ಬಿಡಿ. ಅಲ್ಲ, ಒಳ್ಳೆ ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ಬಿಡಿ. ನಾನು ಟ್ರೈನ್ ಅಪ್ ಮಾಡ್ತೀನಿ, ನಾನು ನಿಮ್ಮನ್ನ ಬಿಲ್ಡ್ ಮಾಡ್ತೀನಿ, ಟ್ರೈನ್ ಅಪ್ ಮಾಡ್ತೀನಿ. ಈ ಪ್ರಾಜೆಕ್ಟ್ ನೀವೇ ನೋಡ್ಬಿಟ್ಟು ಹೇಳ್ತೀರಾ, ಬನ್ನಿ. ಆಯ್ತು. ನೋಡು, ಇನ್ನು ಮದುವೆನೇ ಆಗಿಲ್ಲ, ಆಗ್ಲೇ ಜನ ಎಲ್ಲ ಊಟಕ್ಕೆ ಹೋಯ್ತವ್ರೆ. ಮದುವೆ ಆಯ್ತದೆ. ಸುಮ್ಮನೆ ನಿಂದು ಇದೇ ಆಯ್ತು ನಂಗೆ. ಏನಿಲ್ಲಪ್ಪ, ಚೇರ್ ಕೊಡಪ್ಪ. ಬರೀ ನಿಮ್ದೇ ಆಯ್ತು ನಂಗೆ. ಕೂತ್ಕೋ. ಹೇಳಿ ಇವಾಗ ಏನ್ ಮಾಡೋಣ? ಮಂಜು ತಮ್ಮ, ಮಂಜು ತಲುಪ್ತಾ ದುಡ್ಡು? ಬಂತು ಕಣಪ್ಪ, ಥ್ಯಾಂಕ್ಸ್. ಕಾಲು ಫ್ರಾಕ್ಚರ್ ಆದ್ಮೇಲೆ ಒಂದ್ಸರಿ ಬಂದು ನೋಡ್ಕೊಂಡು ಹೋಗೋಣ ಅನ್ನೋದು ಬಂದಿಲ್ಲ ನೀವು. ಅದೇನು ಗೊತ್ತಾಗ್ಲಿಲ್ಲ ಕಣಪ್ಪ ನಮ್ಗೆ. ನಾನು ಕಾಲ್ ಫ್ರಾಕ್ಚರ್ ಆದ್ಮೇಲೆ ಸುಮ್ಮನೆ ಮನೇಲಿ ರೆಸ್ಟ್ ತಗೋತಾ ಇದೀನಿ. ಅಪ್ಪನ ಜೊತೆ ಅಪ್ಪನ ತರ ಆಗ್ಬಿಡಿ ನನೀಗ. ಹೌದಾ? ನೋಡಮ್ಮ ಹಿಂಗ ಆಗ್ಬಿಟ್ಟೈತೆ. ಅವನಿಗೇನಿಲ್ಲ, ಸುಮ್ನಿರಪ್ಪ, ಚೆನ್ನಾಗಿ ಅವನು ಸುಮ್ಮನೆ ಹೇಳ್ತಾನೆ ಹಂಗೆಲ್ಲ. ಅವನು ಸುಮ್ಮನೆ. ಏನ್ ಇವಾಗ ಬಂದಿದ್ ವಿಷಯ? ಅದೇನಂದ್ರೆ ನಿನ್ಗೆ ಒಂದು
ಸರ್ಪ್ರೈಸ್ ಕೊಡ್ಬೇಕಂತೇಳಿ 3 ಜನ ಅಕ್ಕಂದಿರು ಬಂದಿದ್ದೀವಿ. ಏನ್ ಸರ್ಪ್ರೈಸ್? ಏನ್ ವಿಶೇಷ? ಏನಂದ್ರೆ ನಾವು 3 ಜನ ಪ್ರೇಯರ್ ಮಾಡಿ ನಿನ್ಗೋಸ್ಕರ ಒಂದು ಹುಡುಗಿನ ನೋಡಿದ್ದೀವಿ. ಹುಡುಗಿನ? ಹೌದು. ಸರ್ಪ್ರೈಸ್ ಸರ್ಪ್ರೈಸ್. ಮಗ ನೋಡು, ಅದಕ್ಕೆ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗೋದು. ಯೇಸು ಸ್ವಾಮಿ ಯಾವಾಗಲೂ ನಮಗೆ ಒಳ್ಳೇದೇ ಮಾಡ್ತಾರೆ. ನೋಡೋ ತಮ್ಮ, ರಸಗುಲ್ಲಾದಂತ ಹುಡುಗನ್ಗೆ ನೀವು ದೊಡ್ಡವ್ರು ಹೆಂಗೆ ಹೇಳ್ತೀರಾ ಹಂಗೆ, ನಂಗೇನು ಪ್ರಾಬ್ಲಮ್ ಇಲ್ಲ. ನೋಡ್ದಪ್ಪ, ನಾನು ಹೇಳಿಲ್ವಾ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗೋದು.